ಆಕ್ಸಿಡೆಂಟ್ ಆಗಿದೆ ನಿಮಗೆ? ಚಾಮರಾಜನಗರ. ಚಾಮರಾಜನಗರ. ಏನು ಗುದ್ದಿದ್ದು ನಿಮಗೆ? ಕಾರು ಹಿಂದೆ ಪುಂಡಿ ಗುಚ್ಚಿಬಿಟ್ಟು ಈ ಕಡೆ ಬಿದ್ದೆ. ಗೌರ್ಮೆಂಟ್ ಬಸ್ ಈ ಕಡೆ ಬಂದು ನಾನು ಈ ಕಡೆ ಬಿದ್ದೆ. 10 ಗಾಡಿ ಇಲ್ಲ ಇತ್ತ. ಈ ಕಾಲು ಎರಡು ಹೋಗ್ಬಿಡ್ತು ಚಕ್ರದ ಮೇಲೆ. ಹೌದಾ? ತಿರ್ಗಿ ಮುಂದೆ ಗಲಾಟೆ ಮಾಡಿ ಪೊಲೀಸರು ಹಿಂದಕ್ಕೆ ವಾಪಸ್ ತಗೊಂಡ. ಎರಡು ಹಾಕ್ಯಾರ ರಾಡ. ಇದಕ್ಕೆ 2 ಹಾಕ್ಯಾರ, ಇದಕ್ಕೊಂದು ಹಾಕ್ಯಾರ. ಬೆಳೆಲ್ಲ ಆಡ್ತೈತಾ? ಇದೊಂದು ನೈಟ್ ನಿದ್ದೆ ಮಾಡ್ಕೊಳ್ತಲ್ಲ, ಹೇಳ್ತೈತಿ. ಇದು ಮಿಕ್ಸಿ ಎದ್ಬಿಟ್ಟೈತಿ. ಇದೇನು ಸ್ವಲ್ಪ ವಾಸೆ, ಇದು ಕೇಳ್ತೈತಿ. ಇವನು ಐತೆ ವೀಲ್ ಚೇರ್ ಇರೋದ್ರಿಂದ ಹೋಗೋಕ್ಕೆ ಬರೋಕ್ಕಲ್ಲ ಈಸಿ ಆಗ್ತದೆ ಅಲ್ವಾ? ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಗೆ ರೆಫರ್ ಮಾಡಿದ್ದಾರೆ. ಇವಾಗ ನಿಮ್ಗೆ ಅದು ವೀಲ್ ಚೇರ್ ಕೊಟ್ಟಿರೋದ್ರಿಂದ ನಿಮ್ಗೊಂದು ಅನುಕೂಲ ಆಗ್ತದಾ? ಅಮ್ಮ ನೀವು ನಿಮ್ಮ ಕಪ್ಪಿ ನೀವು ಅಪ್ಪಾಜಿ ಅವಾಗ ದಿಯಾ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 17-18 ವರ್ಷಗಳಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಥರ ಕಡು ಬಡವರು, ಕೈ ಕಾಲಿಲ್ದಿರೋರಿಗೆ, ಹ್ಯಾಂಡಿಕ್ಯಾಪ್ಸ್ಗಳಿಗೆ ಸುಮಾರು ಬಾರಿ ವೀಲ್ ಚೇರ್ ಕೊಡೋದಾಗಲಿ, ಅವ್ರಿಗೆ ಸಂಬಂಧಪಟ್ಟ ಬ್ರೈನ್ ಫಿಕ್ಸ್ ಕೊಡೋದು, ಬುದ್ಧಿ ಮನೆ ಮಕ್ಕಳಿಗೆ ಅವ್ರಿಗೆ ಸಂಬಂಧಪಟ್ಟ ಟಾಯ್ಸ್ ಕೊಡೋದ್ರಲ್ಲಾಗಲಿ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈ ಊರ ಹೆಸರೇನಪ್ಪ? ನಾರಗೊಂಡನಹಳ್ಳಿ. ಸಿರಾದ ಹತ್ರ ನಾರಗೊಂಡನಹಳ್ಳಿನಲ್ಲಿ ಈ ಥರ ಇನ್ಸಿಡೆನ್ಸ್ ಆಗಿದೆ. 2 ಕಾಲಿಗೆ ಆಕ್ಸಿಡೆಂಟ್ ಆಗಿ ಆಪ್ರೇಷನ್ಸ್ ಆಗಿ ನಡೆಯೋಕ್ಕಾಗ್ತಿಲ್ಲ, ಭಾಳ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಆಶಾ ಅನ್ನೋರ ಕಡೆಯಿಂದ ಒಂದು ಮಾಹಿತಿ ಸಿಕ್ಕಿ ಇವತ್ತಿನ ದಿವಸ ಊರಿಗೆ ಬಂದಿದ್ದೀವಿ. ಮಗುನ ಸರ್ನ ಅವ್ರ ಮಗನ ಬಂದು ಎತ್ಕೊಂಡು ಟಾಯ್ಲೆಟ್ಗೆ ಹೋಗ್ಬೇಕಾಗಿತ್ತು ಅಷ್ಟು ದೂರದಿಂದ. ಇವಾಗ ನಮ್ಮ ದಿಯಾ ಚಾರಿಟಬಲ್ ಟ್ರಸ್ಟಿಂದ ಒಂದು ಫ್ರೀ ವೀಲ್ ಚೇರ್ಸ್ ಕೊಡ್ತಾಯಿದ್ದೀವಿ. ಅವ್ರ ಹಾಸ್ಪಿಟ್ಲಿಂದ ಬಂದು ಇಲ್ಲಿ ಓಡಾಡೋಕ್ಕೆ ಸುಮಾರು ದಿವಸಗಳಿಂದ ಬೆಡ್ ಹಿಡಿದು ಆಚೆನೇ ಬಂದಿರಲಿಲ್ಲ ಅವರು ಅಲ್ವಾ? ಈಗ ವೀಲ್ ಚೇರಿಂದ ಓಡಾಡೋಕ್ಕೆ ಅಡ್ಡಾಡೋಕ್ಕೆ ಸ್ವಲ್ಪ ಈಸಿ ಆಗ್ತಿತ್ತು ಇವ್ರಿಗೆ. ಭಾಳ ಸಂತೋಷ ಅಣ್ಣ.